ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೈಪಾಳ್ಯದಲ್ಲಿ ಹಠಾತ್ ಬೆಳವಣಿಗೆಯೊಂದು ಆಗಿದೆ. ಸದ್ಯ ಈಗ ಸಿಎಂ ಕುರ್ಚಿ ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಚರ್ಚೆ ಇವತ್ತು ನಿನ್ನೆದಲ್ಲ, ಒಂದು ತಿಂಗಳಗಟ್ಟಲೆ ಆಯಿತು. ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಜಟಾಪಟಿಗೆ ಸಾಕ್ಷಿಯಾಗಿದೆ ಅಲ್ವಾ. ಇದರ ನಡುವೆ ಈಗ ಮಹತ್ವದ ಭೇಟಿಯೊಂದು, ಅಸಲಿಗದು ಸೀಕ್ರೆಟ್ ಭೇಟಿ, ಮೀಟಿಂಗ್ ಎಲ್ಲ ಆದಮೇಲೆ ಹೊರಗಡೆ ರಿವೀಲ್ ಆಗಿದೆ. ಕೆಲ ರಹಸ್ಯಗಳು ಔಟ್ ಆಗಿವೆ. ಏನಾಗ್ತಿದೆ ಹಾಗಾದರೆ ಕೈಪಾಳ್ಯದಲ್ಲಿ ಹೊಸದೊಂದು ಫಾರ್ಮುಲಾ ವರ್ಕೌಟ್ ಆಗುವತ್ತ ಈಗ ಬೆಳವಣಿಗೆಗಳು ಆದಂಗೆ ಕಾಣಿಸ್ತಾ ಇದೆ. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕೈಪಾಳ್ಯದಲ್ಲಿ ಈಗಾಗಲೇ ಸಿದ್ದರಾಮಯ್ಯನವ್ರಿಗೆ ಮೂಡ ಸಂಕಷ್ಟ, ಕೂಡಲೇ ಕುರ್ಚಿ ಶೇಕ್ ಮಾಡುತ್ತಾ ಅನ್ನೋ ಥರ ಇತ್ತು. CBIಗೆ ಹೋಗ್ತಿಲ್ಲ. ಸೊ ED ಚಾರ್ಜ್ ಶೀಟ್ ಆಗುವ ತನಕ ಸಿದ್ದರಾಮಯ್ಯನವ್ರಿಗೆ ಅವಕಾಶ ಇದೆ ಈ ನಿಟ್ಟಿನಲ್ಲಿ. ಆದರೆ ಈ ಅಧಿಕಾರ ಹಂಚಿಕೆ ಸೂತ್ರದ ಆಧಾರದಲ್ಲಿ ಹೋದರೆ ಈ ಬರೋ ಅಕ್ಟೋಬರ್ ನವೆಂಬರು ಲಾಸ್ಟು ಅನ್ನುವಂಥ ಸುದ್ದಿಗಳೆಲ್ಲ ಕೈಪಾಳ್ಯದಲ್ಲಿ ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡ್ತಿದೆ. ಯಾಕಂದರೆ ಸುದ್ದಿ ಇಲ್ಲದೆ ಸದ್ದಾಗಲ್ಲ. ಅಂತಹ ವಿಚಾರ, ಅಧಿಕಾರ ಹಂಚಿಕೆ ಸೂತ್ರ ಇಲ್ಲದೆ ಇಷ್ಟೆಲ್ಲ ಗಟ್ಟಿ ಧ್ವನಿಯಲ್ಲಿ DK ಶಿವಕುಮಾರ್ ಅವರು ಅದನ್ನು ಓಪನ್ ಆಗಿ ಹೇಳೋದಕ್ಕೆ ಸಾಧ್ಯವಾಗಲ್ಲ ಅಲ್ಲ. ಸೊ ಅಂಥದ್ದೊಂದೇನೋ ಇದೆ ಅನ್ನೋದಂತೂ ಖಚಿತ. ಅದು ಏನು ಅನ್ನೋದು ಕ್ಲಿಯರ್ ಆಗಬೇಕಲ್ವ. ಇದರ ನಡುವೆ ಒಂದು ಬೆಳವಣಿಗೆ ನೋಡಿ. 1 ಗಂಟೆಗಳ ಕಾಲ ಇಬ್ಬರು ಪ್ರಮುಖ ನಾಯಕರ ಮೀಟಿಂಗ್ ನಡೆದಿದೆ. ಸುದೀರ್ಘ ಮಾತುಕತೆಯಾಗಿದೆ CM ಕುರ್ಚಿಯ ಬಗ್ಗೆ. ಖರ್ಗೆ ಅವರು ಪರಮೇಶ್ವರ್ ಅವ್ರ ಜೊತೆಗೆ ಮೀಟಿಂಗ್ ಮಾಡಿರೋದು. ಪರಮೇಶ್ವರ್ ಅವರು 1 ಗಂಟೆಗಳ ಕಾಲ ಖರ್ಗೆ ಅವ್ರ ಜೊತೆ ಮಾತನಾಡಿದ್ದಾರೆ. ಅದು ಕೂಡ ಅಧಿಕಾರದ ವಿಚಾರದಲ್ಲಿಯೇ ಅಂತ ಖಚಿತ ಮೂಲಗಳು ಹೇಳ್ತಾ ಇರೋದು. ಅದು ಪ್ರಿಯಾಂಕ್ ಖರ್ಗೆ ಅವರ ಕಾರಲ್ಲಿ ಪ್ರಯಾಣ ಮಾಡಿರೋದು ಪರಮ್ ಅವರು. ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆ ಮಾತುಕತೆ, ಇಲ್ಲಿ AICC ಅಧ್ಯಕ್ಷರ ಜೊತೆಗೆ ಸುದೀರ್ಘ ಮಾತುಕತೆ ಈಗ ಕುತೂಹಲಕಾರಿಯಾಗಿದೆ. ಏನು ವಿಷಯ ಅಂತ ಕೇಳಿದ್ರೆ ಸಿಂಪಲ್, ದಲಿತ CM ಆಗಬೇಕು. ಈಗ ಸಿದ್ದರಾಮಯ್ಯನವರು ಮುಂದುವರಿತಾರೆ ಅಂದರೆ ನೋ ಪ್ರಾಬ್ಲಮ್. ಆದರೆ ಅಧಿಕಾರ ಹಂಚಿಕೆ ಸೂತ್ರದಂತೆ ಬದಲಾವಣೆ ಆದರೆ OBC ಕೈಯಲ್ಲಿರುವಂಥ CM ಸ್ಥಾನ ಒಕ್ಕಲಿಗರಿಗೂ ಹೋಗಬಾರ್ದು. ಈಗ ಸದ್ಯಕ್ಕೆ ನಮ್ಮ ವೋಟ್ ಬ್ಯಾಂಕ್ ಏನು ಅನ್ನೋದನ್ನು ಲೆಕ್ಕಾಚಾರ ಹಾಕೋದಕ್ಕೆ ಹೋದರೆ ಪಕ್ಷದ ಭವಿಷ್ಯ ಕ್ಲಿಯರ್ ಆಗುತ್ತೆ. ಸೊ ದಲಿತ CM ಆಗಲೇಬೇಕು. ಅದು ಬಹಳಷ್ಟು ದಿನಗಳ ಕೂಗು ಆಗಿದೆ. ಹಾಗಾಗಿ ಈ ಸಲ ಮತ್ತೆ ಅನ್ಯಾಯ ಆಗೋ ಹಾಗಿಲ್ಲ. ದಲಿತ CM ಅಂತ ಬಂದರೆ ನಮ್ಮ ಸಮುದಾಯದ ಟಾಪ್ ಲೀಡರ್, ಸೀನಿಯರ್ ಲೀಡರ್ ನೀವು CM ಆಗೋದಕ್ಕಿಂತ ನಮಗೆ ಮತ್ತೊಂದು ಖುಷಿ ಇಲ್ಲ. ನೀವು ಅದನ್ನು ಒಪ್ಪಿಕೊಳ್ತಿಲ್ಲ ಅಂದರೆ ನಾವು ಬೇರೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಈಗಾಗಲೇ ನಾವೆಲ್ಲ ಮೀಟಿಂಗ್ ಮಾಡ್ತಾ ಇದ್ದೀವಿ ಎನ್ನುವಂಥ ಒಂದು ಸಾಲಿನ ಉತ್ತರವನ್ನು, ತಮ್ಮ ನಿರ್ಧಾರವನ್ನು ಪರಮೇಶ್ವರ್ ಅವರು ಖರ್ಗೆ ಅವರ ಎದುರು ಇಟ್ಟು ಬಂದಿದ್ದಾರೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಹಾಗಾದರೆ ಖರ್ಗೆ ಅವರ ನಿರ್ಧಾರ ಏನು ಅದನ್ನು ಹೇಳ್ತಾ ಹೋಗ್ತೀವಿ. ರಾಜಕಾರಣದ ಬೆಳವಣಿಗೆಗಳ ಜೊತೆಗೆ ನಾವು ದೇಶದ ಆರ್ಥಿಕ ಬೆಳವಣಿಗೆ ಬಗ್ಗೆನೂ ತಿಳ್ಕೊಳ್ತಾ ಇರಬೇಕಲ್ವಾ. ಯಾಕಂದರೆ ದೇಶದ ಜೊತೆ ನಾವು ಬೆಳೀತಾ ಹೋಗಬಹುದು. ಆರ್ಥಿಕವಾಗಿ ಸರಿಯಾದ ಅವಕಾಶಗಳನ್ನು ಗುರುತಿಸಬೇಕು ಅಷ್ಟೇ. ಈಗ ಬಜಾಜ್ ಅಲಯನ್ಸ್ ಲೈಫ್ ಕೂಡ ಅಂಥದ್ದೇ ಒಂದು ಒಳ್ಳೆಯ ಅವಕಾಶವನ್ನು ಹೊತ್ತು ತಂದಿದೆ. ಬಜಾಜ್ ಅಲಯನ್ಸ್ ಲೈಫ್ 100% ಕ್ಯಾಪಿಟಲ್ ಗ್ಯಾರಂಟಿ ಇರುವಂತಹ ನಿಫ್ಟಿ 500 ಮಲ್ಟಿ ಕ್ಯಾಪ್ ಮೊಮೆಂಟಮ್ ಕ್ವಾಲಿಟಿ 50 ಇಂಡೆಕ್ಸ್ ಫಂಡ್, ಈ ಅವಕಾಶ ಈಗ ಸಿಗ್ತಾ ಇದೆ. ಆದರೆ ಇನ್ವೆಸ್ಟ್ ಮಾಡೋದಕ್ಕೆ ಇಲ್ಲಿ ನಿಮಗಿರುವಂಥ ಅವಕಾಶ ದಿನಗಳು ಬಹಳ ಕಡಿಮೆ. ಫೆಬ್ರವರಿ 14ನೇ ತಾರೀಕು ತನಕ ಮಾತ್ರ ಓಪನ್ ಇರೋದು. ಕೆಲವು ದಿನಗಳು ಬಾಕಿ ಉಳ್ಕೊಂಡಿದೆ. ನೀವು ಹೆಚ್ಚಿನ ಮಾಹಿತಿಯನ್ನು ಕಮೆಂಟ್ ಬಾಕ್ಸ್ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಪಡ್ಕೊಳ್ಬಹುದು. ಇನ್ನು ಇನ್ವೆಸ್ಟ್ ಮಾಡುವಾಗ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕಲ್ಲ. ಈ NFO ಇಂಡೆಕ್ಸ್ ಪಾಸ್ಟ್ ಪರ್ಫಾರ್ಮೆನ್ಸನ್ನು ನೋಡೋದಾದರೆ ಕಳೆದ 5 ವರ್ಷಗಳಲ್ಲಿ ರಿಟರ್ನ್ಸ್ ಎಷ್ಟಿದೆ? ಸರಾಸರಿ 30.7 30.7% ರಿಟರ್ನ್ಸನ್ನು ಕೊಟ್ಟಿದೆ. 10 ವರ್ಷದ ಸರಾಸರಿ ತಗೊಂಡ್ರೆ 22.9% ರಿಟರ್ನ್ಸನ್ನು ಸರಾಸರಿ ಕೊಟ್ಟಿರೋದು. ಉದಾಹರಣೆಗೆ ಸಿಂಪಲ್ ಆಗಿ ಹೇಳಬೇಕಂದ್ರೆ 2014ರಲ್ಲಿ ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. 10 ವರ್ಷಗಳಲ್ಲಿ ಅಂದರೆ 2024ರಷ್ಟೊತ್ತಿಗೆ 7.9 ಲಕ್ಷ ರೂಪಾಯಿ ಆಗಿರುತ್ತೆ ಅಂತ ಅಂದಾಜು ಮಾಡಬಹುದು. ಇದೇ ರೀತಿಯಲ್ಲಿ ರಿಟರ್ನ್ಸನ್ನು ಕಂಪೇರ್ ಮಾಡಬಹುದು, ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಬರೀ 2,000 ರೂಪಾಯಿಂದನೂ ಇನ್ವೆಸ್ಟ್ ಮಾಡುವಂಥ ಒಂದೊಳ್ಳೆ ಅವಕಾಶ ಇದೆ. ಅದರ ಜೊತೆಗೆ ಟ್ಯಾಕ್ಸ್ ಬೆನಿಫಿಟ್ 2.5 ಲಕ್ಷದವರೆಗೆ ಹೂಡಿಕೆ ರಿಟರ್ನ್ಸ್ಗೆ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಇಲ್ಲಿ. ಹಾಗೆ ಮಂತ್ಲಿ ಪ್ರೀಮಿಯಂನ ಮೇಲೆ 120 ಟೈಮ್ಸ್ ತನಕ ಲೈಫ್ ಕವರ್ ಕೂಡ ಸಿಗುತ್ತೆ. ಸೊ ಟ್ರಿಬಲ್ ಬೆನಿಫಿಟ್ ಇರುವಂಥ ಒಂದೊಳ್ಳೆ ಅವಕಾಶ ಬಜಾಜ್ ಅಲಯನ್ಸ್ ಲೈಫ್ ಈಗ ಹೊತ್ತು ತರ್ತಾ ಇದೆ. ಅಂದರೆ ನೀವು ಹಾಕುವಂಥ ಹಣದಲ್ಲಿ ಅರ್ಧದಷ್ಟನ್ನು ಸಪ್ರೇಟಾಗಿ ಎತ್ತಿಡ್ಲಾಗತ್ತೆ. ಉಳಿದಿರೋ ಹಣವನ್ನು 500 ಕ್ವಾಲಿಟಿ ಕಂಪನಿ ಅಂದರೆ ಒಳ್ಳೆ ಕಂಪನಿಗಳನ್ನು ಆರಿಸಿ ಅದರಲ್ಲಿ 500ರಲ್ಲಿ
ಟಾಪ್ 50 ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಕ್ವಾಲಿಟಿ ಟಾಪ್ ಕಂಪನೀಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಯಾಕೆ ಅಂತ ಕೇಳಿದ್ರೆ ಒಳ್ಳೆ ರಿಟರ್ನ್ಸನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಆ ಕಾರಣಕ್ಕಾಗಿ. ಇನ್ನು ತಿಂಗಳಿಗೆ 18,000 ರೂಪಾಯಿ ಕಟ್ತಾ ಹೋದರೆ ಇನ್ವೆಸ್ಟ್ ಮಾಡುವಂಥ NRIಗಳಿಗಿರುವಂಥ ಒಂದೊಳ್ಳೆ ಆಪ್ಷನ್ ಇದು. 2 ಕೋಟಿ ತನಕನೂ ರಿಟರ್ನ್ಸನ್ನು ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇದೆಲ್ಲದರ ಬಗ್ಗೆ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ನೀವು ಪಡ್ಕೊಳ್ಬಹುದು. ಹೈಕಮಾಂಡ್ ಏನಾದರೂ ಖರ್ಗೆ ಅವರು ಹೋದರೆ ಪಕ್ಷಕ್ಕೆ ಮುಂದಿನ ಚುನಾವಣೆಯಲ್ಲಿ ಲಾಭ ಆಗಬಹುದು, DK ಶಿವಕುಮಾರ್ ಅವರು ಬಿಟ್ಟು ಕೊಡ್ತಾರೆ, ಈಗ ತಕರಾರು ತೆಗೆಯಲ್ಲ ಅವರು ಅನ್ನೋದನ್ನು ಖಚಿತ ಮಾಡಿಕೊಂಡ್ರೆ ಅದೇ ಆಯ್ಕೆಗೆ ಮುಂದಾಗಬಹುದು. ಖರ್ಗೆ ಅವರೇ 2 ವರ್ಷಕ್ಕೀಗ ಅಂದರೆ ಉಳಿದಿರುವಂಥ ಅವಧಿಗೆ CM ಆಗಲಿ, ಮುಂದೆ DK ಶಿವಕುಮಾರ್ ಅವ್ರಿಗೆ ದಾರಿ ಕ್ಲಿಯರ್ ಆಗುತ್ತೆ, ಏನು ಟೆನ್ಷನ್ ಇರಲ್ಲ, ಜಟಾಪಟಿ ಇರಲ್ಲ. ಖರ್ಗೆ ಅವ್ರು ಆಗ್ಬಿಟ್ರೆ ಸಿದ್ದು ಬಣ DK ಬಣ ಎರಡೂ ಸೈಲೆಂಟ್ ಆಗಿಬಿಡುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಆ ಆಯ್ಕೆಗೆ ಹೋಗುತ್ತಾ, ಅಥವಾ ಖರ್ಗೆ ಅವರನ್ನು ಮಾಡಿಬಿಟ್ರೆ ಅವರು ರಾಜಕೀಯದಿಂದ ನಿವೃತ್ತಿ ತಗೊಳ್ಳೋ ಸಮಯ ಬಂದಿದೆ. ಮತ್ತೊಂದು ಕಡೆಗೆ ನಾಯಕತ್ವ, ಪಕ್ಷ ಸಂಘಟನೆಗೆ ಬಲ ತುಂಬುವಂಥ ನಾಯಕತ್ವ, DK ಶಿವಕುಮಾರ್ ವೈಬ್ರೆನ್ಸಿ ಅದನ್ನೆಲ್ಲ ನೋಡಿರೋದ್ರಿಂದಾಗಿ DK ಶಿವಕುಮಾರ್ ಅವರನ್ನು ಹಾಗೆ ಕೂರಿಸೋದು ಹೇಗೆ, KPCC ಅಧ್ಯಕ್ಷರನ್ನಾಗಿ ಮುಂದುವರೆಸಿದ್ರೆ ಅವರು ಪಕ್ಷಕ್ಕೆ ಬಲ ತುಂಬಿಕೊಂಡು ಹೋಗಬಲ್ಲರ, ಇಂಥದ್ದೊಂದು ವಿಷಯ ಇದೆಯಲ್ಲ. DK ಶಿವಕುಮಾರ್ಗೆ CM ಕೊಟ್ಟರೆ ಈಗ 28ರ ಚುನಾವಣೆಗೂ ಕೂಡ ಪಕ್ಷ ಬಲಿಷ್ಠವಾಗಿರುವಂತೆ ಅವ್ರು ನೋಡ್ಕೊಳ್ತಾರೆ ಅನ್ನೋ ವಿಚಾರ. ಹಾಗಾಗಿ 2 ಆಯ್ಕೆಗಳಿವೆ. DK ಶಿವಕುಮಾರ್ ಅವ್ರನ್ನ CM ಮಾಡಿ ಪ್ರಿಯಾಂಕ್ ಖರ್ಗೆ ಅವ್ರನ್ನ DCM ಮಾಡೋ ಫಾರ್ಮುಲಾಗೆ ಮುಂದಾಗುತ್ತೋ ಹೈಕಮಾಂಡ್, ಅಥವಾ ಖರ್ಗೆ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿ ಯಥಾಸ್ಥಿತಿಯಲ್ಲಿ KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಮುಂದುವರೆದು DCM ಆಗಿಯೂ ಕೂಡ ಅವರು ಮುಂದುವರೆದು ಅಂಥದ್ದೊಂದು ದಾರಿಯನ್ನು ಹುಡುಕುತ್ತಾ ಈ 2ರೊಳಗೆ ಒಂದು ಫಾರ್ಮುಲಾವನ್ನು ಹೈಕಮಾಂಡ್ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಳವಡಿಸಲಿದೆ ಅಂತ ಹೇಳಲಾಗ್ತಿರೋದು. ಸೊ ಈಗ ಇದೆಲ್ಲ ಮೆಸೇಜ್ ರಾಜ್ಯದ ಪ್ರಮುಖ ನಾಯಕರಿಗೆ, ಸಿದ್ದು ಬಣದ ನಾಯಕರಿಗೆ ಬಂದು ತಲುಪಾಗಿದೆ. ಇಂಥದ್ದೊಂದು ತಯಾರಿ ಲೆಕ್ಕಾಚಾರ ಹಾಕ್ಕೊಳ್ತಾ ಇದೆ ಹೈಕಮಾಂಡ್ ಅಂತ. ಸೊ ಮೊದಲ ಫಾರ್ಮುಲಾ ಓಕೆ, ಖರ್ಗೆ ಅವರ CM ಆಗೋದು, ಯಥಾಸ್ಥಿತಿಯಲ್ಲಿ ಮುಂದುವರಿಸೋದಕ್ಕೆ ಒಪ್ಪಬಹುದು. ಬಟ್ KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಮುಂದುವರಿಯೋದನ್ನು ಒಪ್ಪಲ್ಲ. ಮತ್ತೊಂದು ಕಡೆಗೆ DK ಶಿವಕುಮಾರ್ CM ಮಾಡುವಂಥ ಪರಿಸ್ಥಿತಿ ಬರಲೇಬಾರ್ದು ಅನ್ನುವಂಥ ಒತ್ತಡ ಹಾಕೋದು ಈಗ ಸಚಿವರುಗಳ ಕೆಲಸ ಶುರುವಾಗಿದೆ. ಪರಮೇಶ್ವರ್ ಅವರು ಭೇಟಿ ಮಾಡಿ ದಲಿತ ಸಮಾವೇಶ, ಶಕ್ತಿ ಪ್ರದರ್ಶನ, ನಮ್ಮ ಮೀಟಿಂಗಿಗೆ ಡಿನ್ನರ್ ಮೀಟಿಂಗಿಗೆ ಸುರ್ಜೇವಾಲಾ ಅವರು ಬ್ರೇಕ್ ಹಾಕಿದ ವಿಚಾರ, ಇದೆಲ್ಲವನ್ನು ಖರ್ಗೆ ಅವ್ರು ಮುಂದಿಟ್ಟು ಇದನ್ನು ಇನ್ನೂ ಸಹಿಸ್ಕೊಂಡು ಹೋಗೋಕ್ಕೆ ಸಾಧ್ಯವಿಲ್ಲ. ನಾವು ಸುಮ್ಮನಿದ್ರು ಸಮುದಾಯ ಸುಮ್ಮನಿರಲ್ಲ, ಸಮುದಾಯದ ನಾಯಕರು ಸಿಡಿದೇಳಬೇಕಾಗತ್ತೆ. ಹಾಗಾಗಿ ನೀವು ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಡಿನ್ನರ್ ಮೀಟಿಂಗಿಗೆ ಅವತ್ತು ಬ್ರೇಕ್ ಬಿತ್ತು ಹೈಕಮಾಂಡಿಂದ, ಅದು ನಮಗೆ ಮುಜುಗರ ಆಯಿತು. ಮತ್ತು ಪಕ್ಷದ ಹಿತದೃಷ್ಟಿಯಿಂದ ಪಕ್ಷದ ಕಲ್ಯಾಣ ಯೋಜನೆಗಳ ಬಗ್ಗೆ ಒಂದಿಷ್ಟು ಮೀಟಿಂಗ್ ಮಾಡಬೇಕು, ನಾವು ದಲಿತ ಸಮಾವೇಶಕ್ಕೆ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ವಿಚಾರವನ್ನು ಖರ್ಗೆ ಅವರ ಮುಂದಿಟ್ಟು ಬಂದಿದ್ದಾರೆ. CM ಕುರ್ಚಿಯಿಂದ ಸಮಾವೇಶದವರೆಗೆ ಅತ್ಯಂತ ಪ್ರಮುಖ ವಿಚಾರ ಖರ್ಗೆ ಅವರ ಜೊತೆಗೆ ಮಾತುಕತೆಯಾಗಿರೋದು. ನೀವಾದರೆ ನಮಗೂ ಒಪ್ಪಿಗೆ, ನೀವಾದರೆ ಅದಕ್ಕಿಂತ ಸಂತೋಷ ಬೇರೆ ಇಲ್ಲ ಅನ್ನುವಂಥ ಆಫರನ್ನೂ ಕೊಟ್ಟು ಬಂದಿದ್ದಾರೆ ಪರಮೇಶ್ವರ್ ಅವರು. ಸೊ ಸಿದ್ದರಾಮಯ್ಯ ಆಪ್ತ ಬಳಗದ ಹಿರಿಯ ಸಚಿವರುಗಳು ಯಾರಿದ್ದಾರೆ, ಸತೀಶ್ ಜಾರಕಿಹೊಳಿ ಆ್ಯಂಡ್ ಟೀಮ್, ಅವರು ಕೂಡ ಖರ್ಗೆ ಅವರಾದರೆ ತುಟಿಕ್ ಬಿಟ್ಟಿಕ್ ಅನ್ನಲ್ಲ, ಬಟ್ KPCC ಅಧ್ಯಕ್ಷ ಸ್ಥಾನ ಬದಲಾಯಿಸಿ 28ಕ್ಕೆ ನಮ್ಮನ್ನು ಕನ್ಸಿಡರ್ ಮಾಡಿ ಅನ್ನೋ ರೀತಿಯಲ್ಲಿ ಈಗ ದಾಳವನ್ನು ಉರುಳಿಸಿರೋದು ಕೈಪಾಳ್ಯದಲ್ಲಿ ಬಹಳ ಕುತೂಹಲಕಾರಿಯಾಗಿದೆ. ಒಂದು ಕಡೆ DK ಶಿವಕುಮಾರ್ ಅವರು ಆಪರೇಷನ್ ಮೂಲಕ ತಮ್ಮ ಬಲ ಹೆಚ್ಚಿಸ್ಕೊಳ್ಳೋಕೆ ಹೋಗಿ ಈಗ ರೆಡಿ ಮಾಡ್ಕೊಳ್ತಿದ್ದಾರೆ. JDSನ 12 ಶಾಸಕರು DK ನಂಬಿಕೊಂಡು ಇನ್ನೇನು ಕೆಲವೇ ದಿನಗಳಲ್ಲಿ ಕೈ ಹಿಡಿತಾರೆ ಅನ್ನುವ ಸುದ್ದಿ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಾ ಇದೆ. ಶಾಸಕರ ಟೀಮನ್ನು ಕಟ್ಟೋದಕ್ಕೆ ರೆಡಿ ಆಗಿದ್ದಾರೆ DK ಶಿವಕುಮಾರ್ ಅವರು. ತನ್ನ ಬಲ ಪ್ರದರ್ಶನಕ್ಕೆ ಬೇರೆ ಎದ್ದೇ ದಾರಿ ಹಿಡಿದಿದ್ದಾರೆ. ಹೈಕಮಾಂಡ್ ಆಶೀರ್ವಾದವೂ ನನಗಿದೆ ಅನ್ನೋ ಆತ್ಮವಿಶ್ವಾಸದಲ್ಲಿದ್ದಾರೆ. ಈ ಹೊತ್ತಲ್ಲಿ ಈಗ ಖರ್ಗೆ CM ಆಗಲಿ ಅಂತ, ಯಾಕಂದರೆ ಈಗ ಸತೀಶ್ ಜಾರಕಿಹೊಳಿ ಅವರು ಇನ್ನೊಬ್ಬರು ಈ ಕ್ಷಣಕ್ಕೆ CM ಆಗೋದು ಕಷ್ಟ. ಹೈಕಮಾಂಡ್ ಅದಕ್ಕೆ ಒಪ್ಪಲಿಕ್ಕಿಲ್ಲ. 28ಕ್ಕೆ ಟ್ರೈ ಮಾಡಬಹುದು ಅವರೆಲ್ಲ. ಕೊನೆ ಪಕ್ಷ DK ಶಿವಕುಮಾರ್ ಆಗೋದನ್ನು ತಡಿಬೇಕು, ಅಧ್ಯಕ್ಷ ಸ್ಥಾನದಿಂದ ಅವ್ರನ್ನ ಇಳಿಸಬೇಕು. ಇದೆರಡು ಬಿಗ್ ಟಾರ್ಗೆಟ್ಗಳನ್ನು ರೀಚ್ ಆಗಲೇಬೇಕು ಅಂತ ಈಗ ಸಿದ್ದು ಬಣದ ಪ್ರಭಾವಿ ಮಂತ್ರಿಗಳು ಅಖಾಡಕ್ಕೆ ಧುಮುಕಿರೋದು ಹೊಸದೊಂದು ತಿರುವನ್ನು ಕೊಡ್ತಾ ಇದೆ. ವೀಕ್ಷಕರು, ಈಗಾಗಲೇ ಹೇಳಿದ ಹಾಗೆ ಬಜಾಜ್ ಅಲಯನ್ಸ್ನ ನಿಫ್ಟಿ 500 ಮಲ್ಟಿಕ್ಯಾಪ್ ಮೊಮೆಂಟಮ್ ಕ್ವಾಲಿಟಿ 50 ಇಂಡೆಕ್ಸ್ ಫಂಡ್ ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಅವಕಾಶ ಆಗಿದೆ. ಕೇವಲ 2,000 ರೂಪಾಯಿಂದ ಕೂಡ ಇಲ್ಲಿ ಇನ್ವೆಸ್ಟ್ಮೆಂಟನ್ನು ಶುರು ಮಾಡಬಹುದು. ಹಾಗೆ ಕ್ಯಾಪಿಟಲ್ ಗ್ಯಾರಂಟಿ ಇರುತ್ತೆ, ಒಂದೊಳ್ಳೆ ರಿಟರ್ನ್ಸನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಆದರೆ ಅವಕಾಶ ಇರೋದು ಕೆಲವು ದಿನಗಳು ಮಾತ್ರ ಇದೆ. ಫೆಬ್ರವರಿ 14ನೇ ತಾರೀಕು ತನಕ ಮಾತ್ರ ಚಾನ್ಸ್ ಇದೆ. ಮಿಸ್ ಮಾಡ್ಕೊಳ್ಬೇಡಿ. ನೀವೇ ಸ್ಟಡಿ ಮಾಡಿ, ಕಂಪೇರ್ ಮಾಡಿ, ಹೂಡಿಕೆ ಮಾಡಿ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿರುವಂತಹ ಲಿಂಕನ್ನು ಕ್ಲಿಕ್ ಮಾಡಬಹುದು. ಥ್ಯಾಂಕ್ ಯು.